ಅದಕ್ಕಾಗಿರ್ಲಿ ಅವರು ದಾನೋಬದ್ಧ ಒಂದು ವಿಷಯ ಮಾತಾಡಿದ್ರು, ಲೌಕಿಕವಾಗಿ ವಿಷಯ ಅದು ಹಾಲು ಮತನೂ ಅಲ್ಲ, ಪೌರಾಣಿಕನೂ ಅಲ್ಲ. ಯಾರು ಹೇಳಿದ್ರಂದ್ರ ಇಬ್ಬರು ಗಂಡ ಹೆಂಡತಿ, ಹೆಂಡತಿ ದಾನ ಮಾಡ್ತಿದ್ದಿಲ್ಲ, ಗಂಡ ದಾನ ಮಾಡ್ತಿದ್ಲ, ಹೆಂಡತಿ ದಾನ ಮಾಡ್ತಿದ್ರು. ಎರಡು ರೊಟ್ಟಿ ಕೂಡ ಅದು ಮುಂದ ಅವ ಗಂಡ ಊರಿಗೆ ಹೋಗ ಹೇಳಿದಾಗ ಕಾಡ್ರು ಹೊಡಿಲಕ್ ಬಂದ್ರಂತ. ಆ ರೊಟ್ಟಿ ಅಡ್ಡ ಐತಂತೇಳಿ ಅದು ಒಂದು ನೀತಿ ಕಥೆಯನ್ನ, ಏನ್ರಿ ಯಾಕತಿ ನೀತಿ ಕಥೆಯನ್ನ ಅವ್ರು ಲೌಕಿಕ ಮಾತನ್ನ ಹೇಳಿದ್ರು. ಅದಕ್ಕೆ ಮತ್ತೇನು ಅಭ್ಯಂತರ ಇಲ್ಲ. ಹೌದು ಗಬರು ಅಗಳನ್ನೇ ಕೇಳಿದಕ್ಕೆ ಆ ಕಡೆ ಸಿಗ್ಲಿಲ್ಲ ಉತ್ತರ. ಎಲ್ಲಿ ಸುಮ್ಮನೆ ಎಲ್ಲಿ ಬಹುತೇಕ ಬಾಳ ಚಲೋ ಅದ, ಅಷ್ಟ ಸುಲಭ ಇಲ್ಲ. ವಿಷಯ ಕಚ್ಚಿ ಬಿಚ್ಚಿ ಮಾತಾಡವನ ಅಲ್ಲ. ಯಾಕೆ ಕೇಳ, ಬಾಳ ಶಾಣೆತನ ಮಾತಾಡಂಗಿಲ್ಲ, ಬಾಳ ಹುಚ್ಚ ತಿಳು ಮಾತಾಡಂಗಿಲ್ಲ. ವಿಷಯ ಯಾರು ನಡೆದದ, ಗಾಡಿ ಯಾರು ರೋಡಿಗೆ ಹೊಂಟದ ಹಂಗ ಹೊಡಿಬೇಕಾದ. ಕಚ್ಚಾ ರೋಡ್ ಇದ್ದಲ್ಲಿ ಅಟ್ಟೆ 40-50 ಹೊಡ್ಯದ. ಆ ಚಲೋ ರೋಡ್ ಬರ್ತಂದ್ರೆ 110 ಗಜ ಕುದುರ್ಸೋದು, ಅದು ನನ್ನ ಕೆಲಸ ಅದ. ಈ ಸುಮ್ಮಿರು ಅಷ್ಟ. ಜಗತ್ತದೊಳಗ ಧರ್ಮ ಹೆಂಗದ ಅನ್ನುವಂತ ವಿಚಾರ ತಾವೆಲ್ಲ ಲಕ್ಷ್ಯ ಇಟ್ಕೋಬೇಕ. ಮಾತಾಡ್ಕೊತ ಹೋಗಿ ಒಂದು ಮಾತು ಹೇಳಿದ್ರು. ಧರ್ಮ ಎಲ್ಲಿ ಸುಮಾರು ಮಾಡ್ಯದಂದ್ರ 101 ಮಂದಿ ಧರ್ಮರು ಪಂತ್ಯ ಕೂತಾಗ ಆ ಮಲ್ಲಾವಡಿಯಾಗಿ ಎಬ್ಬಿಸಿ ಕಳಿಸೋರು. ಏನಿ ಧರ್ಮ ಸುಮಾರು ಆಯ್ತಂತ ಹೇಳ್ಯಾರ. ಏನ ಧರ್ಮ ಎಬ್ಬಿಸಿ ಕಳಿಸ್ಯಾರೋ ಏನು ಕೂತಾವ್ರು ಎಬ್ಬಿಸಿ ಕಳಿಸ್ಯಾರೋ ವಿಚಾರ ಮಾಡ್ಬೇಕು, ಲಕ್ಷ್ಯ ಇಟ್ಕೋಬೇಕು. ವಿಷಯ ನಾ ಏನ್ ಮಾತಾಡ್ತೀನಿ ಲಕ್ಷ್ಯ ಇಟ್ಕೋರಿ. ಎಬ್ಬಿಸಿ ಕಳಿಸಿದ ಧರ್ಮ ಏನ ಮನುಷ್ಯರು ಲಕ್ಷ್ಯ ಇಟ್ಕೋರಿ. ವಿಷಯ ಲಕ್ಷ್ಯ ಇಟ್ಕೋರಿ. ಧರ್ಮ ಎಬ್ಬಿಸಿ ಕೊಟ್ಟಿಲ್ಲ, ಧರ್ಮ ಬಿಟ್ಟಾರಲ್ರಿ. ಕರೆ ಧರ್ಮ ಎಬ್ಬಿಸಿ ಕಳಿಸ್ಯಾದಂದ್ರೆ ಈ ಮಾತು ಯಾರು ಒಪ್ಪೋದಿಲ್ಲ. ಯಾಕ ವಿಷಯಕ್ಕೆ ಮುಟ್ಟಬೇಕು. ಒಂದು ಮಾತು ಹೇಳ್ತೀನಿ, ಹಂಗ ನೀವ್ ಒಂದಂಗ ವಿಷಯನ ಆಳುಗಳಬೇಕಾದ್ರ ನಾವೊಂದು ಮಾತು ಕೇಳ್ತೀನಿ. ರಾಮ ಸೀತಾ ಕಲ್ತು ಲಕ್ಷ್ಮಣ ಕಲ್ತು ವನವಾಸಕ್ಕೆ ಹೋಗಿರು. ಆದಾಗ ರಾಮನ ಆ ಸೀತಾನ ಒಯ್ಬೇಕಂತ ಬಂದಿದ್ದ. ಆ ಒಯ್ಬೇಕಂತ ಬಂದಾಗ ಆ ಮಾಯೆ ಜಿಂಕೆ ಮಾಡಿಬಿಟ್ಟ. ಅವಾಗ ಆ ರಾಮ ವಾದ, ಅವಾಗ ಸೀತಾದೇವಿ ಅತ್ತ, ಹೇ ಲಕ್ಷ್ಮಣ, ನಿಮ್ಮ ಅಣ್ಣ ಯಾಕೋ ಕ್ಯಾಟದನಿ ಮಾಡಿ ಚೀರ್ದಂಗ ಆಗ್ತದ, ನಿಮ್ಮ ಅಣ್ಣಗೆ ಏನಾಯ್ತು ನೋಡಂದಾಗ ಅವಾಗ ಲಕ್ಷ್ಮಣ ತನ್ನ ತಾಯಿ, ಹೇ ತಾಯಿ, ಅವ ಅತ್ತಿಗೆಗೆ ಅಂದ್ರೆ ಏನೋ ಅಣ್ಣನ ಹೇಳಿ ತಾಯಿ ಸಮಾನ ಅಂತ ಹೇಳಿ ತಾಯಿನೇ ಎತ್ತಿದ್ದ. ಅವ ಹೇಳ್ತಾನ, ತಾಯಿ, ಹೇ ತಾಯಿ, ನಮ್ಮ ಅಣ್ಣ ಶ್ರೀರಾಮಚಂದ್ರ ಸೃಷ್ಟಿ ಆಳವಾದನ, ಅವನಿಗೆ ಏನಾಗಿಲ್ಲ, ನೀ ಸುಮ್ಮಿರುವಂದ. ಅವಾಗ ಕೇಳ್ತಾಳ, ಏನೋ ಲಕ್ಷ್ಮಣ, ನಿಮ್ಮ ಅಣ್ಣ ಏನಾರೇ ಆಗ್ಬೇಕ, ನಿಮ್ಮ ಅಣ್ಣಗೆ ಏನಾರೇ ಆಗ್ಬೇಕ, ನಿಮ್ಮ ಅಣ್ಣನ ಹೆಂಡತಿ ಸಂಗಟ ಹಿಂಗೆ ಏನ್ರ ಇರ್ಬೇಕು ಅನ್ನೋ ಆಸೆ ಆಗ್ಯದೇನಂತ ಒಂದು ಕೆಟ್ಟ ಮಾತಾಡಿದಳು. ಅವಾಗ ಲಕ್ಷ್ಮಣಗ ಸಿಟ್ಟು ಬಂದ. ಅವಾಗ ಲಕ್ಷ್ಮಣ ಎದ್ದು ಅವಾಗ ಹೇಳ್ತಾನ, ತಾಯಿ, ಈ 7 ಮಂಡಲ ಹಾಕ್ತೀನಿ ಸುತ್ತ, ಯಾರೇ ಬಂದ್ರೆ ಕೂಡ ಒಳಗ ನಿತ್ತು ದಾನ ಮಾಡು ಕರೆ, ಆದ್ರೆ ಈ ಮಂಡಲ ದಾಟಿ ಬರಬೇಡ ಅಂತ ಹೇಳ್ದ. ಅವಾಗ ಇವ ಇಟ್ಟು ಹೇಳಿ ಲಕ್ಷ್ಮಣ ಹೋಗ್ಯಾನ. ರಾವಣ ಭಿಕ್ಷಕ್ ಬಂದಾನ. ಅವಾಗ ರಾವಣ ಗೊತ್ತಿತ್ತು, ಈ ಮಂಡಲದೊಳಗೆ ಹೋದಿನಿ ಅಂದ್ರ ನನಗ ಇದು ಜೀವ ಹೋಗ್ತದಂತ ಅವನಿಗೆ ಗುರುತಿತ್ತು. ಅವಾಗ ಲಕ್ಷ್ಮಣ ಬರದ ರೇಖೆಯನ್ನ ಅವಾಗ ಸೀತಾದೇವಿ ಮುಂದೆ ನಿಂತು ಹೋದ್ರದಾನೆ. ಯಾರು? ರಾವಣ. ಹೇ ತಾಯಿ, ಯಾರಾದ್ರಿ ಬರೀ ಭಿಕ್ಷೆ ನೀಡಂದಾಗ ಅವಾಗ ಮರ ತುಂಬ ತಗೊಂಡು ಭಿಕ್ಷೆ ನೀಡಕ್ ಬಂದ್ಳು. ಆಗಿನ ಟೈಮ್ದೊಳಗ ರಾವಣ ಹೇಳ್ತಾನ, ಯವ್ವ ನಾ ಒಳಗ್ ಬರಂಗಿಲ್ಲ, ನೀನೇ ಹೊರಗೆ ಬಂದದ್ ಭಿಕ್ಷೆ ನೀಡಂದಾಗ ಅವಾಗ ಇತ್ತತ್ ಮುಂದಕ್ಕೆ ಬಾ ಅಂತೇಳಿ ಕಳಿಸಿ ಅವಾಗ 7 ಮಂಡಲ ದಾಟಿದ ಬಳಿಕ ಆ ದಾನ ನೀಡಕ್ ಬಂದಿರ್ತಕ್ಕಂಥ ಸೀತಾದೇವಿಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಆ ರಾವಣ ತನ್ನ ಲಂಕಾ ಕೊಯ್ದಾನ ಅಂದ್ರ. ಇಲ್ಲಿ ಒಂದು ಮಾತು ಕೇಳ್ತೀನಿ, ಮತ್ತು ದಾನ ನೀಡಕ್ ಯಾವಾಗ ಬಂದಳು ಆಕಿಗೆ ಎತ್ಕೊಂಡು ಅವ ರಾವಣ ಓಡಿ ಹೋದ. ಮತ್ತ ದಾನ ನಿಮಗ್ ನೀಡಕ್ ಬಂದಾಗ ಆಕಿನ ಒಯ್ದಾನ ಅಂದ್ರೆ ದಾನ ಸುಮಾರು ಆಯ್ತದ, ಸುಮಾರು ಆಯ್ತು ಇಲ್ಲ ದಾನ. ಆಕಿ ಅದೇ ದಾನ ನೀಡಕ್ ಬಂದಿಲ್ಲ ಅಂದ್ರ ಆ ಮಂಡಲದೊಳಗೆ ಹೋಗುವಂತ ಕೆಪಾಸಿಟಿ ರಾವಣಿಗೆ ಇದ್ದಿದ್ದಿಲ್ಲ. ಆಕಿ ಯಾಕೆ ಹೋಯ್ತಿದ್ದ? ಯಾರು ಸುಖ ಆಯ್ತು? ಏನ ಆ ಸೀತಾ ದಾನ ನೀಡಕ್ ಹೋದಳಲ್ಲ, ಏನ್ ಆಕಿ ದಾನ ಕೊಟ್ಟಕಿ ಸುಖ ಆಯ್ತು, ಏನ ತಗೊಂಡವನಿ ರಾವಣ ಸುಖ ಆಯ್ತು? ಯಾರಿಗೆ ಸುಖ ಆಯ್ತು? ಇಬ್ಬರಿಗೆ ಸುಖ ಆಗಲಿಲ್ಲ. ಅಟ್ಟಿ ಅಲ್ಲ, ಒಂದ್ ಮಾತು ಕೇಳ್ತೀನಿ, ಆ ದಾನದೊಳಗೆ ಅಷ್ಟು ಶಕ್ತಿ ಸಾಮರ್ಥ್ಯ ಅದ. ವಿಶ್ವಾಮಿತ್ರ ಸತ್ಯ ಹರಿಶ್ಚಂದ್ರ ರಾಜ್ಯ ರಾತ್ರಿ ಮನ್ಕೊಂಡಿದ್ದ ಮಂಚದ ಮ್ಯಾಲ
ಒಂದೇನ ರಾಜ್ಯ ಅಂದ್ರೆ ಅವ ಬಹುತೇಕ ಬಂಗಾರ ಮಂಚದ ಮೇಲೆ ಮಲ್ಕೋತಿದ್ದ. ಯಾರು ಸತ್ಯ ಹರಿಶ್ಚಂದ್ರ ರಾಜ. ವಿಶ್ವಾಮಿತ್ರ ಕನಸಿನೊಳಗೆ ಬಂದ ಹರಿಶ್ಚಂದ್ರ ರಾಜ ಕೇಳ್ದ, ಯಪ್ಪ ಮತ್ತ ನಿನ್ ರಾಜಕೀಯ ಬೇಕಾಗ್ಯದ ಕೊಡ್ತೀಯ ಏನಂದ. ಬಹುತೇಕ ನಾವು 1 ಎಕರೆ ಅಣ್ಣತಮ್ಮದಿರ ಹೊಲ ಅವ್ರದ್ದು ನಮಗರೆ ಹೋಗಿತ್ತು, ನಮ್ಮದು ಅವ್ರಿಗೇನು ಬಂದಿತ್ತು ಅಂದ್ರೆ ಕೋರ್ಟ್ ಕಚೇರಿಗೆ ಹೋಗಿ ಬಡಿದಾಡಿ ತೋತೇವು. 1 ಎಕರೆ ಹೊಲ 1 ಎಕರೆ ಸಂಬಂಧ ಕೋರ್ಟ್ ಕಾನೂನು ಆಡ್ತೇವು. ಆದ್ರೆ ಹರಿಶ್ಚಂದ್ರ ರಾಜಾಗ ವಿಶ್ವಾಮಿತ್ರ ಕನಸಿನೊಳಗೆ ಬಂದ ರಾಜಕೀಯ ಬೇಡ್ಯಾನ. ಅವಾಗ ಸ್ವಪ್ನದೊಳಗೆ ಬೇಡಿದ ರಾಜಕೀಯ ಜಾಗೃತದಿಂದ ಮುಂಜಾನೆ ಎದ್ದು ಅವಾಗ ವಿಶ್ವಾಮಿತ್ರಗ ಸತ್ಯ ಹರಿಶ್ಚಂದ್ರ ರಾಜ ತನ್ನ ರಾಜ್ಯ ಎಲ್ಲ ಅವನಿಗೆ ದಾನ ಕೊಟ್ಟು ಬಿಟ್ಟ. ಮುಂದೆ ಗುರುದಕ್ಷಿಣಂದ. ಅವಾಗ ಗುರುದಕ್ಷಿಣ ಕೊಡ್ತೀನಂದ. ಅವಾಗ ಹೇಳ್ತಾನೆ ಯಾರು ವಿಶ್ವಾಮಿತ್ರ ಹೇಳ್ತಾನ, ದಾನ ನನಗೆ ದಕ್ಷಿಣ ಕೊಡ್ತಿ ಇಲ್ಲ ನಂಗಿಲ್ಲ, ಆದ್ರೆ ಈಗೇನು ರಾಜ್ಯ ಕೊಟ್ಟಿಲ್ಲ, ಇದ್ರೊಳಗಿಂದ ತಂದ ಕೊಡಂಗಿಲ್ಲ, ನೀ ಮತ್ತೊಬ್ಬರ ಬಲ್ಲಿ ಹಾಕಲಕ್ಕ ದುಡ್ದು ಹಾಕಲಕ್ಕ ತಂದು ನನ್ನ ಗುರುದಕ್ಷಿಣ ಮುಟ್ಟಿಸಂದಾಗ ಅವ ಹೋಗಿ ಆ ಡೋಂಬಿ ಹೊಲನಲ್ಲಿ ದುಡಿಲಕ್ಕ ನಿಂತ. ತಾರಾಮತಿ ಎಲ್ಲಿ ಮಶಾನ ಕಾಯ್ಲಕ್ಕ ನಿಂತ. ಆ ಮಡದಿ ಮಕ್ಕಳಿಗೆ ಒಯ್ದು ಇನ್ನೊಂದು ತವಳಿ ದುಡಿಲಕ್ಕಿತ್ತ. ಯಾರಿಗೆ? ತಾರಾಮತಿಗೆ. ಹೋಗ್ರಪ್ಪ, ನೀ ಹೇಳೋದು ನನಗೆ ಗೊತ್ತಿಲ್ಲ, ನೀ ಸುಮ್ಮನೆ ಇರೋಲ್ಲ, ವಿಷಯ ಯಾಕೆ ಹಾಳು ಮಾಡ್ತೀನಿ, ಶಾಣೆ ಆಗ್ಲಿಕ್ಕೆ ಗೊತ್ತಿಲ್ಲ ಭಾಳ. ಸುಮ್ಮಿರು. ಅವಾಗ ಹರಿಶ್ಚಂದ್ರ ರಾಜ ದಾನ ಕೊಟ್ಟಾನ, ವಿಶ್ವಾಮಿತ್ರ ತಗೊಂಡಾನ. ಕರೆ ದಾನ ಕೊಟ್ಟ ಹರಿಶ್ಚಂದ್ರ ರಾಜ ಮಶಾನ ಭೂಮಿ ಕಾಯ್ದ. ಅವನಿಗೆ ಏನು ಸುಖ ಆಯ್ತು? ಅಲ್ಲ, ಸುಡಗಾಡ ಕಾಯ್ದ, ದಾನ ಕೊಟ್ಟ, ಅವನಿಗೆ ಏನು ಸುಖ ಆಯ್ತು? ಇಲ್ಲ, ಸುಖ ಆಗಿಲ್ಲ. ಖರೆ ವಿಚಾರ ಮಾಡ್ರಿ. ನಾವು ಒಂದೇ ಮಾತು ಹೇಳಿನಿ, ದಾನ ಕೊಡೋರಿಗೆ ಸುಖ ಆಗಿರ್ಬೇಕು, ತಗೊಳ್ಳೋರಿಗೆ ಸುಖ ಆಗಿರ್ಬೇಕು. ಖರೆ ಕೊಟ್ಟವ್ರಿಗೆ ಸುಖ ಇಲ್ಲ, ತಗೊಂಡವ್ರಿಗೆ ಸುಖ ಇಲ್ಲ ಅಂದ್ರೆ ದಾನ ವ್ಯರ್ಥ ಆಗ್ತದಂತ ನಾ ಹೇಳಿನಿ. ಇದು ಲಕ್ಷ್ಯ ಇಟ್ಕೋಬೇಕು ವಿಷಯ. ಅದಕ್ಕಾಗಿ ಎಲ್ಲಿ ಜಗತ್ತದೊಳಗೆ ಧರ್ಮ ಬಹಳ ಶ್ರೇಷ್ಠದ, ಧರ್ಮ ಕಾಯ್ಕೊಂಡು ಹೋಗುದದ. ಧರ್ಮ ಹೆಂಗದ ಒಂದು ಮಾತು ಹೇಳ್ತೀನಿ, ನೀವೆಲ್ಲ ಲಕ್ಷ್ಯ ಇಟ್ಕೋರಿ. ನೀವು ಕೇಳಿ, ಹೊತ್ತೊಂಟದ ಬಹಳ ಚಲೋ ವಿಷಯ ಅದ. ಹಣ ಬರೀ ದಾನ ಮಾಡ್ಕೋತ ಕೂತ್ರಿ ಅಂದ್ರ ನಿಮಗ್ ದೇವ್ರ ಎಂದೂ ಭೇಟಿ ಆಗಲ್ಲ. ಅದಕ್ಕೆ ಹೇಳ್ತಾರ ನಮ್ಮವ್ರು ಏನಂತ, ಆತ್ಮೀಯ ಕವಿಗಳು ಒಂದು ಪದ್ಯ ಬರೀತಾರ. ಪತಿವರ್ತೆಯಳಾಗಿರುವ ಸತ್ಯಳೆ ಶ್ರೇಷ್ಠ, ಪತಿವರ್ತೆಯರಿಗೆ ಪರಬ್ರಹ್ಮನು ಅಂಜಿದ ಅಜಹರೀಸುರರಂಜಿ ನಡಗಿದರು ಅಂತೇಳಿ ಆತ್ಮೀಯ ಕವಿಗಳು ಪದ್ಯ ಬರ್ಕೊಂಡು ಬಂದಾರ. ಒಂದು ಮಾತು ಹೇಳ್ತೀನಿ, ಧರ್ಮ ಹೆಂಗದ, ಧರ್ಮ ಹಿಡ್ಕೊಂಡು ಹೋದ್ರ ಆ ದೇವ್ರ ಕುಡಿಯಾಕೋದು ದೇವ್ರ ಸಹಿತ ಅನ್ಸ್ತಾನಂತ ಧರ್ಮದಿಂದ ನಡೆದವ್ರಿಗೆ. ಯಾರಿಗಂತದ ಹೊರ್ತದೇನು? ಅತ್ರಿ ಋಷಿ ಹೆಂಡತಿ ಅನಸೂಯ ಬಹುತೇಕ ಆಕಿನಂತ ಧರ್ಮವಂತ ಹೆಣ್ಣು ಮಗಳು ಈ 3 ಲೋಕದೊಳಗೆ ಇದ್ದಿದ್ದಿಲ್ಲ. ಆಕೆನ ಸುದ್ದಿ ಸಾರ್ತಿತ್ತು ಏನಂತ, ಅನಸೂಯನಂತ ಧರ್ಮವಂತ ಪತಿವರ್ತ ಧರ್ಮ ಇದ್ದ ಹೆಣ್ಣು ಮಗಳು ಈ 3 ಲೋಕದೊಳಗೆ ಸಹಿತ ಇಲ್ಲ ಅಂತ ಹಿಂಗ ಶ್ರುತಿ ಸಾರ್ತಿತ್ತು. ಅವಾಗ ಇದು ಒಮ್ಮ ನಾರದ ಮಹರ್ಷಿ ಲೋಕ ಸಂಚಾರಿ ಸಂಚಾರ ಮಾಡ್ಕೋತ ಹೈದು ಹೊಂಟಿದ್ದ. ಒಂದ್ ದಿವಸ ಈ ಕಡೆ ಅನಸೂಯನ ಮನೆ ಮುಂದೆ ಹೈದು ಆದ. ಈ ಸುದ್ದಿ ಕೇಳಿ ಕೈಲಾಸದೊಳಗಿರ್ತಕ್ಕಂತ ಯಾರು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೋಗಿ ಹೇಳ್ತಾನೆ ಏನಂತ, ಯವ್ವ ಇಲ್ಲಿ ಕೈಲಾಸದಾಗ ಕೂತು ನಮ್ಮಂತ ಪತಿವರ್ತ ಧರ್ಮ ಹೆಣ್ಣು ಮಕ್ಕಳು ಈ 3 ಲೋಕದೊಳಗೆ ಸಹಿತ ಇಲ್ಲ ಅಂತ ನೀವು ಇಲ್ಲೇ ಕೂತು ಅಡ್ಡಾಡಕತ್ತೀರಿ. ನಿಮಗಿಂತ ಧರ್ಮವಂತ ಹೆಣ್ಣು ಮಗಳು ಅನಸೂಯ ಅಂತೇಳಿ ಭೂಲೋಕದೊಳಗೆ ಒಬ್ಬ ಕೆದಾಳ ಅಂದಾಗ ಅವು 3ಕ್ಕ ಹೊಟ್ಟ್ಯಾಗ ಬೆಂಕಿ ಹಾಕದಂಗ ಐತ್ರಿ. ಏನಾಯ್ತು? ಹೊಟ್ಟೆ ಬೆಂಕಿ ಹಾಕದಂಗಾಯ್ತು. ಅವ್ರಂದ್ರು ನಮ್ಮಂತ ಪತಿವರ್ತ ಧರ್ಮ ಇದ್ದ ಹೆಣ್ಣು ಮಕ್ಕಳು ಈ 3 ಲೋಕದೊಳಗಿಲ್ಲ ಅಂತ ನಾವು ತಿಳ್ಕೊಂಡು ಇಲ್ಲಿ ಮೆರಿಲಕತ್ತೇವು. ನಮಗಿಂತ ಧರ್ಮವಂತ ಹೆಣ್ಣು ಮಗಳು ಭೂಲೋಕದೊಳಗ ಅದಾಳ ಅಂದ್ರ ಅಕ್ಕಿನ ಧರ್ಮ ಹಾಳು ಮಾಡಿ ಬರ್ಬೇಕಂತ ಇವಕ್ಕ ಹೊಟ್ಟೆ ಬಿತ್ತು. ಅವ 3 ಹೋಗಿ ತಮ್ಮ ಕೋಲ್ಯ ಮುಕ್ಕೊಂಡವ. ಗಂಡದೇರು ಬಂದ್ರು. ಯಾರು ಗಂಡದೇರು? ಲಕ್ಷ್ಮೀ ಗಂಡ, ಸರಸ್ವತಿ ಗಂಡ, ಪಾರ್ವತಿ ಗಂಡ ಬಂದ್ರು. ಪಾರ್ವತಿ ಗಂಡ ಮಹೇಶ್ವರ, ಲಕ್ಷ್ಮೀ ಗಂಡ ವಿಷ್ಣು, ಸರಸ್ವತಿ ಗಂಡ ಬ್ರಹ್ಮ. ಅವ್ರು 3 ಮಂದಿ ಬಂದರು. ಹೋಗಿ ಹೆಂಡ್ರಿ ಕೇಳ್ತಾರ, ಯಾಕ ಏನಾಗಿದೆ, ಯಾಕೆ ಮುಕ್ಕೊಂಡಿರಿ? ಅವಾಗ ಅವ್ರು ಹೇಳ್ತಾರ, ಏನಿಲ್ಲ, ನಮಗಿಂತ ಪತಿವರ್ತ ಧರ್ಮ ಇದ್ದ ಹೆಣ್ಮಗಳು ಭೂಲೋಕದೊಳಗೆ ಅನಸೂಯ ತದಾಳಂತ ಆಕೆನ ಪತಿವರ್ತ ಧರ್ಮ ಹಾಳು ಮಾಡಿ ಬರ್ಬೇಕಂದಾಗ ಇವು ಹೆಂಡ್ರ ಮಾತಿ ತೆರೆ ತೂಗುವೆ, ನಾವು ನೀವು ತೂಗೋದೇನ್ ದೊಡ್ಡ ಅವು ತೂಗ್ಯ ಹೊತ್ತ ಅಲ್ಲಿ. ಅವಾಗ ಹೆಂಡ್ರ ಮಾತು ಕೇಳಿಕೊಂಡು ಇವು ತಮ್ಮ ಧರ್ಮ ಬಿಟ್ಟು ಇವು ಬಂದು ಎಲ್ಲಿ ಬಂದಾವ ಅನಸೂಯನ ಮನೆಗೆ ಬಂದು ಭಿಕ್ಷಾಂತಿ ಅಂದ್ರು, ದಾನ ಬೇಡಿದ್ರು. ಅವಾಗ ಒಳಗೆ ಇದ್ದಿರ್ತಕ್ಕಂಥ ಅನಸೂಯ ಹೊರಗೆ ಬಂದು ಅವಾಗ ಮರತುಂಬ ಮುತ್ತು ರತ್ನ ತಂದು ದಾನ ಮಾಡ್ಲಕ್ ಅಂದಾಳ. ಅವಾಗ ಹೇಳ್ತಾರ, ಹೇ ತಾಯಿ, ಈ ದಾನ ನಾವು ಉಣಂಗಿಲ್ಲ, ಈ ದಾನ ನಾವು ನೀಡ್ಕೊಂಗಿಲ್ಲ, ಮತ್ತೆ ಏನ್ ಬೇಕಂತ ಕೇಳಿದ್ರು. ಅವಾಗ ಬ್ರಹ್ಮ ವಿಷ್ಣು ಮಹೇಶ ಹೇಳ್ತಾರೆ ಏನಂತ, ಅವಾ ನೀ ಹೇ
ಮೈ ಮೇಲೆ ಅರಿವಿ ಇಲ್ಲದೆ ನಿತ್ಯ ದಿಗಂಬರಾಗಿ ನಮ್ಮ 3 ಮಂದಿಗೆ ಹಾಲು ಕೊಡಿಸ್ಬೇಕು. ಹಿಂಗಂದ್ರೆ ನೀವು ಕಪಾಳ ಹೊಡಿತೀರಿಲ್ಲೇವ? ಹಿಂಗಂದ್ರೆ ಹೊಡಿತೀರಿಲ್ಲ? ಆದ್ರ ಅನಸೂಯ ಹಂಗಲ್ಲ. ಅವಾಗ ತಾಳಕ್ಕೆ ಯಪ್ಪ ಯಾವಾಗ ನಿಮ್ಮ ಇಚ್ಛ ನನ್ನ ಎದಿ ಹಾಲು ಕುಡಿಬೇಕಂತ ನಿಮ್ಮ ಇಚ್ಛೆ ಆಗ್ಯದಂದ್ರ ನಾ ಕುಡಿಸ್ತೀನಿ ಬರ್ರಿ ಅಂತೇಳಿ ಒಳಗೆ ಕರ್ಕೊಂಡು ಹೋಗಿ ತನ್ನ ಗಂಡನ ಪಾದ ತೊಳೆದ ನೀರು ತಗೊಂಡು ಬ್ರಹ್ಮ ವಿಷ್ಣು ಮಹೇಶನ ಮೇಲೆ 3 ಮಂದಿ ಮೇಲೆ ಹೊಡೆದಳು. ಅವರು ಜಗಾಳಂತ ಒಡೆಯರು ಹೋಗಿ ಅವರು ಸಣ್ಣ ಕೂಸುಗಳಾಗಿ ಬಿದ್ದು ಆಡ್ಲಕತ್ತರು. 3 ಕೂಸುಗಳಿಗೆ ಎತ್ತಿ ಮನೆ ಹಾಲು ಕುಡಿಸಿ ತೊಟ್ಟಲದಾಗ ಹಾಕಿ ಆಡಿಸಲಕತ್ತಳು, ಜೋಗಳ ಹಾಡ್ಲಕತ್ತಳು. ಹಿಂಗ ಎಷ್ಟು ದಿವಸ ಹೋಯ್ತು ಅಂತ ಕೇಳಿದ್ರ 6 ತಿಂಗಳ 9 ದಿವಸ ಹೋಯ್ತು. ಅವಾಗ ಅವು ಕೂತಾವ ಅಲ್ಲಿ ಮ್ಯಾಲ. ಯಾರು? ಪಾರ್ವತಿ, ಲಕ್ಷ್ಮೀ, ಸರಸ್ವತಿ. ನಮ್ಮ ಗಾಡದೇರಿ ಇವತ್ತು ಬರ್ತಾವ, ನಾಳೆ ಬರ್ತಾವ, ಇವತ್ತು ಬರ್ತಾವ. ಹಿಂಗ 6 ತಿಂಗಳು 9 ದಿನ ಹೋಯ್ತು. ಆದ್ರೂ ಇವ್ರು ಹೋಗಲಿಲ್ಲ. ಅವಾಗ ಅವು 3 ಮಂದಿ ಹೆಂಡ್ರ ನಾರದ ಹೇಳ್ತಾವ, ಯಾನೋ ನಾರದ ನಮ್ಮ ಗಾಂಡದೇರು ಹೋಗಿವೇನ ಬಂದೇ ಇಲ್ಲೋ ನೋಡ ಹುಡುಕಾಡ್ಕೊಂಡು ಬರೋ ನಡಿ ಅಂತ ಇವ್ ಹೈಯ ಕಳ್ಳಕತ್ತು. ಅವಾಗ ನಾರದಂದ ನಡ್ರಿ ಅಂತೇಳಿ 3ಕ್ಕೆ ಕರ್ಕೊಂಡು ಬಂದು ಅನಸೂಯನ ಮನೆ ಮುಂದೆ ಬಂದು ನಿಂತು ಅವಾಗ ಒದರ್ತಾರ, ಯವ್ವ ಯಾರದಿರಿ ಹೊರಗೆ ಬರ್ರಿ. ಅವಾಗ ಅನಸೂಯ ಹೊರಗೆ ಬಂದಳು. ಕೇಳ್ತಾಳೆ, ಯವ್ವ ನೀವು ಯಾರು ಇಲ್ಲಿಗೆ ಯಾಕೆ ಬಂದಿರಿ ಅಂದಾಗ, ಯವ್ವ ನಮ್ಮ ಗಾಣದಿರ ಬಂದು ನಿನ್ನ ಮನ್ಯಾಗ ಅದಾರ, ಅವ್ರನ್ನ ಎಲ್ಲದಾರ ಕೊಡು ಅಂದಾಗ, ಕಳ್ಸ ಅಂದಾಗ ಅವಾಗ ಅನಸೂಯ ಹೇಳ್ತಾಳೆ, ನಿಮ್ಮ ಗಾಣದಿರ ಬಂದಿದ್ ಕರೆ, ನನ್ನ ಎದಿ ಹಾಲು ಕುಡಿಸಿದ ಕರೆ, ಆದ್ರ ಅಲ್ಲಿ ಒಳಗೆ ತೊಟ್ಲ ಮುಕ್ಕೊಂಡಾರ, ನಿಮ್ಮ ಗಂಡದೇರು ಕರ್ಕೊಂಡು ಹೋಗತ್ ನಡ್ರಿ ಎತ್ತು ಒಳಗೆ ಕರ್ಕೊಂಡು ಹೋಗ್ಯಾಳ. ಹೋಗಿ ನೋಡುದ್ರಾಗ 6 ತಿಂಗಳು ಕೂಸಾಗಿ ಬಿದ್ದು ತೊಟ್ಲಾಗ ಆಡ್ಲಕತ್ತಾರ. ಇವ್ 3 ಮಂದಿ ಹಂಡ್ರು ಅವು ನೋಡಿ ಫೈ ಎತ್ತೇಳಿ ಆಳಕತ್ತು. ಯಾಕ ಅಲ್ಲ ಜಗದ ಹೊಡಿಯಾರು ಅಂತ ದೊಡ್ಡವ್ರು ಹೋಗಿ 6 ತಿಂಗಳು ಕೂಸಾಗಿ ತೊಟ್ಲಾಗ ಆಡ್ಲಕತ್ತಾರ ಅಂದ್ರ ಇವ್ರಿಗೆ ಗುರ್ತು ಸಿಗಲಾಗ್ಯದ. ನನ್ನ ಗಂಡ ಯಾವದ ಅನ್ನೋದು ಇವ್ ಗುರ್ತು ಸಿಗಲ್ಲ. ಇವ್ ಹೇಳಕತ್ತು. ಆಗ ಯಾಕೆ ಹೇಳಕತ್ತು? ಅವಾಗ ಕೇಳ್ತ ನಾರ್ದ, ಯಾಕೆ ಹೇಳಕತ್ರಿ ಏನಾಗ್ಯದ? ಅವಾಗ ನಾರ್ದ, ಏನೋ ನಾರ್ದ ನಮ್ಮ ಗಾಣದೇವ್ರ ಕೂನ್ ಸಿಗಲ್ಲ ಅಯ್ಯೋ. ಮತ್ತ ಆಕಿ ಅನಸೂಯ ನಿಮ್ಮ ಗಾಣದೇವ್ರ ಕೂನ ಹಿಡಿದು ಒಯ್ಯತ್ತಾಳ. ಮತ್ತ ಅಕಸ್ಮಾತ್ ಆಕಿನ ಗಂಡಗ ನಾ ಎತ್ಕೊಂಡಂದ್ರ, ನನ್ನ ಗಂಡಗ ಅಕ್ಕಿ ಎತ್ಕೊಂಡಂದ್ರ ಹ್ಯಾಂಗ ಮಾಡೋದಂದಾಗ ಅವಾಗ ಮತ್ತ ಆ ಅನಸೂಯ ದೇವಿ ಪಾದಿಗೆ ಬಿದ್ದಾಗ ಹೊಳ್ಳಿ ಮತ್ತ ಗಂಡನ ಪಾದ ತೊಳೆದ ನೀರ ಅವ್ರ ತೊಟ್ಲಾಗ 3 ಮಂದಿಗೆ ಹೊಡೆದಾಗ ಮತ್ ಹೆಂಗಿದ್ರಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತ ಇದಕ್ಕಿದ್ದಂಗಾದ್ರು. ಅವಾಗ 3 ಮಂದಿ ಕೂಡ್ಕೊಂಡು ಅವಾಗ ಯಾರಿಗೆ ಶರಣ ಮಾಡಿದ್ರು, ಅನಸೂಯ ನಿನ್ನಂತ ಪತಿವರ್ತ ಧರ್ಮದ ಹೆಣ್ಣು ಮಗಳು ಆ 3 ಲೋಕದೊಳಗೆ ಇಲ್ಲಂತ ಶ್ರುತಿ ಸಾರ್ತಿತ್ತು. ನಮ್ಮ ಹೆಂಡ್ರ ಮಾತು ಕೇಳಿ ನಿನ್ನ ಮನೆಗೆ ಬಂದಿಯವ್ವ, ನಮ್ಮ ತಪ್ಪಾಯ್ತು ಕ್ಷಮ ಮಾಡಂತ 3 ಮಂದಿ ಹೆಂಡ್ರು 3 ಮಂದಿ ಗಾಂಡಿದರ ಕಾಲ್ತು ಆಕಿ ಕ್ಷಮಾ ಕೇಳ್ಕೊಂಡ್ರು. ಎಷ್ಟಾಗದಕ್ಕ ಅವಾಗ ನಾರದ ಕೇಳ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರ, ನಾರದ ಜಗ ಆಳುವಂತವ್ರು ನಾವು, ಬ್ರಹ್ಮ ಹುಡ್ಸಾವ, ವಿಷ್ಣು ಸಲವಾವ, ಮಹೇಶ ಪ್ರಳಯ ಮಾಡವ ಅಂತವ್ರು 3 ಮಂದಿ ಬಂದು ಕೂಸಾಗಿ ಈಕಿನ ಮನೆ ಬಿದ್ದೀವಿ. ಖರೆ 8 ದಿನ ಜಗತ್ತೆ ಯಾರು ರಕ್ಷಣೆ ಮಾಡ್ಯಾರಂದಾಗ ಅವಾಗ ನಾರದ ಹೇಳ್ತಾನ ಏನಂತ, 33 ಕೋಟಿ ದೇವತರ ಗುರು ಬೃಹಸ್ಪತಿ ಮಾಡ್ಯಾನಂದಾಗ ಅವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಬೃಹಸ್ಪತಿಯನ್ನು ಶರಣ ಮಾಡಿದ್ರಪ್ಪ. 3 ಮಂದಿ ಮಾಡೋ ಕೆಲಸ ನೀವು ಒಬ್ಬನೇ ಮಾಡಿ ಅಂತೇಳಿ ಈಗ ಒಂದು ವಚನ ತರ ಶ್ಲೋಕ ತರ ನಮ್ಮವ್ರು ಏನಂತ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ತತ್ತಾರ. ಬಹುತೇಕ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರು ಹೋಲಿಸಂದಿಲ್ಲ. ಅದು ಪ್ರಥಮದಲ್ಲಿ ಯಾರು ಅಂದಾರಂದ್ರ ಆ ಬ್ರಹ್ಮ ವಿಷ್ಣು ಮಹೇಶನ್ ಅಂದಾರ ಏನಂತ, 33 ಕೋಟಿ ದೇವತರ ಗುರು ಬೃಹಸ್ಪತಿ ನೀ ಅದೀಪ. ನಾವು 3 ಮಂದಿ ಮಾಡೋ ಕೆಲಸ ನೀವು ಒಬ್ಬನೇ ಮಾಡಿ ಅಂದ್ರ ನೀನೇ ಗುರು ಬ್ರಹ್ಮ, ನೀನೇ ಗುರು ವಿಷ್ಣು, ನೀನೇ ಗುರುದೇವ ಮಹೇಶ್ವರ ಅಂತೇಳಿ ಅಲ್ಲಿ ಅವ್ರು 3 ಮಂದಿ ಕಲ್ತ ಅಂದಾಗ ಅವಾಗ ಬೃಹಸ್ಪತಿ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡದ. ಇಲ್ಲಿ ಹೇಳೋ ಮಾತಿನ ತಾತ್ಪರ್ಯ ಇಟ್ಟೇ ಅದ. ಏನ್ ಹೇಳುದಂದ್ರ ನಮ್ಮ ಧರ್ಮದಕ್ಕಿ ಮನೆಗೆ ಬ್ರಹ್ಮ ವಿಷ್ಣು ಮಹೇಶ್ವರ ದಾನ ಬೇಡಕ ಬಂದು 6 ತಿಂಗಳ ದಿನ ಆ ಧರ್ಮದಕ್ಕಿ ಮನ್ಯಾಗ ಕೂಸುಗಳಾಗಿ ತೊಟ್ಟಲದಾಗ ಆಡ್ಯಾರ. ಇಲ್ಲಿ ದಾನದವ್ರಿಗೆ ಏನ್ ಕೇಳುದಂದ್ರ ಅಂತ ಸೃಷ್ಟಿ ಆಯುವಂತ ಜಗದ ಒಡೆಯರೇ ಬಂದು ನಮ್ಮ ಮನ್ಯಾಗ ಧರ್ಮದಕ್ಕಿ ಮನ್ಯಾಗ ಕೂಸಾಗಿ ಹೆಂಗ ಬಿದ್ದ ಆಡ್ಯಾರಲ್ಲ ಹಂಗ ನಮ್ಮ ಧರ್ಮದವರು ನಿಮ್ಮ ದಾನದವ್ರ ಮನೆಗೆ ಬಂದಾರ. 6 ತಿಂಗಳು ಬೇಡ 6 ದಿನ ಬಂದ ಇಂತಲ್ಲಿ ಬಿದ್ದ ಆಡ್ಯಾರ ಅಂತ ಹೇಳ್ಬೇಕು. ಅವ್ರ ವಿಷಯ ಹೆಚ್ಚು ಮಾಡಿ ಮಂಗಳಾರತಿ ಅವರೇ ಮಾಡ್ಬೇಕು ಈ ಊರಾಗ, ಅವರೇ ಮಾಡ್ಬೇಕು ಈ ಊರಾಗ. ಯಾಕ್ರಿ ಧರ್ಮದಕ್ಕಿ ಮನೆಗೆ ದಾನ ಬೇಡಕ್ ಬಂದು ಕೂಸಾಗಿ ಬಿದ್ದಾಡ್ಯಾರ 2 ದಿನ 6 ತಿಂಗಳು 9 ದಿನ. ಹಂಗ ನಮ್ಮ ಧರ್ಮದವರು ನಿಮ್ಮ ದಾನದವ್ರ ಮನೆಗೆ ಬಂದು 6 ತಿಂಗಳು 9 ದಿನ ಬೇಡ
ಬರೇ ಒಂದೇ ದಿನ ಬಂದು ಕೂಸಾಗಿ ಬಿದ್ದ ಆಡ್ಯಾರ ಅಂತೇಳಿ ಸಿದ್ಧಾಂತ ಪ್ರಮಾಣ ಉದಾಹರಣೆ ನೀವು ಜನಕ್ಕೆ ಕೊಡ್ಬೇಕು. ಆ ಜನ ಹೌದು ಇದು ಜಗತ್ತಿನ ಶ್ರೇಷ್ಠದಂತ ಆ ಜನ ನಿಮ್ಗೆ ಟೊಳಿ ಕೊಡ್ತದ, ನಿಮ್ಮ ಸಂಗಟ ನಮ್ಮದು ಟೊಳಿ ಯಾಕ್ರಿ. ಅದಕ್ಕಾಗಿ ಜಗತ್ತಿನ ಧರ್ಮ ಅಂತಕ್ಕಂಥ ಬಹಳ ಶ್ರೇಷ್ಠದ, ಧರ್ಮ ಬಹಳ ಪ್ರಾಮುಖ್ಯದ. ಬರೇ ಒಬ್ಬರಿಗೆ ಅಲ್ಲ. ಈಗ ಒಂದು ಮಾತು ಹೇಳ್ತೀನಿ ನಾನು, ಲಕ್ಷ್ಯ ಇಟ್ಕೋರಿ. ಜಗತ್ತಿನ ದಾನ ಮಾಡ್ತೇವ್ ನಾವು ಹೆಂಗ್ರಿ? ಈಗ ರೊಕ್ಕ ಗಳಿಸೇವ್ ನಾವು. ಎಲ್ಲರೇ ಅರಣ್ಯಶತನ ಜಾತ್ರೆ ನಡೆದಿತ್ತಂದ್ರ ಒಂದು 10,000 ರೂಪಾಯಿ ದೇಣಿಗೆ ದಾನ ಕೊಟ್ಟು ಬಿಡ್ತೇವ್. ದಾನ ಹೆಂಗ್ ಕೊಡ್ತೇವ್? ನಮ್ಮ ಹೆಸರು ಬರೆಸ್ತೇವ್. ಏನಂತ ಬರೆಸ್ತೇವ್? ಚಂದ್ರು ಮಾಸ್ತರ್ ಸಾಹೇಬ್ ಗೋಡ ಮಲ್ಕಾಗೋಡ್ ಸಾಕಿನ್ನ ಮುರುಘಾನೂರ್ ಅಂತೇಳಿ ಕೊಟ್ಟಿರ್ತಕ್ಕಂಥ ದಾನದ ಹೆಸರು ಬರೆಸಿ ಕೊಡ್ತೇವ್. ಕರೆ ಆದ್ರ ಧರ್ಮದಿಂದ ನಡೆದೇವು ಅಂತೇಳಿ ಯಾರ್ದರೆ ಧರ್ಮಕ್ಕಾಗಿ ಹೆಸರು ಬರ್ಸ್ಯಾರೇನು? ಇಲ್ಲ. ಒಂದು ಮಾತು ಕೇಳ್ತೀನ, ನೀವು ಹೆಂಗಂದ್ರೆ ಒಂದು ಮಾತು ಹೇಳೇನ, ಮನ್ಯಾಗ ಹಣದ ತಾಯಿ ತಂದೆ ನೋಡ್ಕೊಲಾರ ಮಕ್ಕಳು ಎಲ್ಲರೂ ರೋಡ್ ಮ್ಯಾಲ ಎಲ್ಲರೂ ರಸ್ತೆ ಹೊಂಟವ್ರಿಗೆ 100 ರೂಪಾಯಿ ಕೊಟ್ಟು ದಾನ 100 ರೂಪಾಯಿ ಅವ್ರಿಗೆ ದಾನ ಮಾಡಿ ಒಂದು ವಿಡಿಯೋ ಮಾಡಿ ಎಲ್ಲಾ ಕಡೆ ಫೇಸ್ಬುಕ್ ವಾಟ್ಸಪ್ ಬಿಡ್ತೇವೆ ಅಂದ್ರೆ ನಾವು ಕೊಟ್ಟಿದ್ದ ದಾನ ಏನ್ರಿ ಅದು? ಅದು ಧರ್ಮನೇ ಇಲ್ಲ. ಹಣದ ತಾಯಿ ತಂದೆ ನೋಡ್ಕೊಲಾರ ಮಕ್ಕಳು ಎಲ್ಲರೂ ಸಬರಾಗ ಹೋಗಿ 100 ರೂಪಾಯಿ ಕೊಟ್ಟು ನಮ್ಮ ಹೆಸರು ದಾನ ಕೊಟ್ಟೇವ್ ನಾವು ಅಂತ ಹೇಳಿಕೆರೆ ನಾವು ಪದವಿ ಪಡಿತೇವ್ ಅಂದ್ರೆ ನಾವು ದಾನವಂತರೇನ್ರಿ? ದಾನವಂತರೇ ಇಲ್ಲ. ತಿಳ್ಕೋಬೇಕು ವಿಚಾರ. ಅಷ್ಟೇ ಅಲ್ಲ, ಒಬ್ಬ ಸಜ್ಜನ ಕಸಾಯಿ ಅಂತೇಳಿ ತಮಗೆಲ್ಲ ಗೊತ್ತದ. ಇಸ್ಲಾಂ ಧರ್ಮದ ಮನುಷ್ಯ, ಇಸ್ಲಾಂ ಧರ್ಮದ ಮನುಷ್ಯ ಅವ ಸಜ್ಜನ ಕಸಾಯಿ ಏನು ಮಾಡ್ತಿದ್ದ ಅಂದ್ರೆ ದಿನನಿತ್ಯ ಕುರಿ ಕೋಳಿ ಮಾಂಸ ಕಡಿದು ಮಾರುತ್ತಿದ್ದ. ಅವಾಗ ಅವನಲ್ಲಿ ಎಂತ ಧರ್ಮ ಇತ್ತು ನೋಡ್ರಿ. ಅವನ ಧರ್ಮಕ್ಕಾಗಿ ಸಾಕ್ಷಾತ್ ಪರಮಾತ್ಮನೇ ಅವನ ಮನ್ಯಾಗ ಆಳಾಗಿ ದುಡಿತಿದಂತ. ಆ ಕಸಾಯಿ ದಿನನಿತ್ಯ ಏನ್ ಮಾಡ್ತಿದ್ದ ಅಂದ್ರೆ ಕುರಿ ಕೋಳಿ ಮಾಂಸ ಕಡಿದು ಮಾರ್ತಿದ್ದ. ಅವಾಗ ಅವನಲ್ಲಿ ಒಂದು ಕಲ್ಲಿತ್ತು, ಒಂದು ಕಲ್ಲ ತಕಡ್ಯಾಗ ಒಂದು ಕಲ್ಲಿತ್ತು. ಅವ ಕಸಾಯಿ ಹೆಂಗ್ ಮಾಡ್ತಿದ್ದ ಅಂದ್ರೆ 10 ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲಿನ ತೂಕ ಮಾಡಿ ಕೊಡ್ತಿದ್ದ. 100 ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲಿನ ತೂಕ ಮಾಡಿ ಕೊಡ್ತಿದ್ದ. 500 ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲಿನ ತೂಕ ಮಾಡಿ ಕೊಡ್ತಿದ್ದ. ಆದ್ರ ತಕ್ಕಡಿ ಬ್ಯಾರೆ ಇಲ್ಲ, ಕಲ್ಲು ಬ್ಯಾರೆ ಇಲ್ಲ. ಯಾರು ಎಷ್ಟು ರೊಕ್ಕ ಕೊಡ್ತಾರಲ್ಲ 10 ರೂಪಾಯಿ ಕೊಟ್ಟವ್ರಿಗೆ ಇಟ್ಟೇ ಇರ್ತಿತ್ತು, 50 ರೂಪಾಯಿ ಕೊಟ್ಟವ್ರಿಗೆ ಇಟ್ಟೇ ಇರ್ತಿತ್ತು, 500 ರೂಪಾಯಿ ಕೊಟ್ಟವ್ರಿಗೆ ಇಟ್ಟೇ ಇರ್ತಿತ್ತು. ಕಲ್ಲು ಬ್ಯಾರೆ ಇಲ್ಲ, ತಕ್ಕಡಿ ಬ್ಯಾರೆ ಇಲ್ಲ, ಏನೋ ಬ್ಯಾರೆ ಇಲ್ಲ. ಆದ್ರೆ ಯಾಕ ಏರ್ತಿತ್ತಂದ್ರ ಅದು ಧರ್ಮದ ಹಂಗ. ಅವಾಗ ಒಂದಿನ ಒಬ್ಬ ಸ್ವಾಮಿ ನಿಂತು ನೋಡ್ದ. ಏನಂತ? ಅಲ್ಲೋ ಕಸಾಯರ ದಿನನಿತ್ಯ ಮಾಂಸ ಕಡಿದು ಮಾರ್ತಾನ. 10 ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲಿನ ತೂಕ ಮಾಡಿ ಕೊಡ್ತಾನ. 500 ಕೊಟ್ಟವ್ರಿಗೆ ಅದೇ ಕಲ್ಲೆ ತೂಕ ಮಾಡ್ತಾನ. 1000 ರೂಪಾಯಿ ಕೊಟ್ಟವ್ರಿಗೆ ಅದೇ ಕಲ್ಲೆ ತೂಕ ಮಾಡ್ತಾನ. ಯಾರು ಎಷ್ಟು ರೊಕ್ಕ ಕೊಡ್ತಾರಲ್ಲ ಅಟ್ಟೆ ಮಾಂಸ ಇರ್ತದಂದ್ರ ಇದ್ರ ಏನು ಶಕ್ತಿ ಇದಿರ್ಬೇಕಂತ ಹೇಳಿ ತಿಳ್ಕೊಂಡು ಸ್ವಾಮಿ ಒಂದಿನ ಬಗ್ಲಿ ಜೋಳಿಗೆ ಹಾಕೊಂಡು ಮುಂಜಾನೆ ಬಂದ ಅಂಗಡಿ ಮುಂದೆ ನಿಂತ ಕೇಳ್ತಾನ, ಯಾಕಪ್ಪ ಇಲ್ಲಿಗ್ಯಾಕೆ ಬಂದಿ ನಾವು ಕಸಾಯಿ? ಯಪ್ಪ ಭಿಕ್ಷೆ ನೀಡಂದ. ಅಲ್ಲಪ್ಪ ಇದು ಮೌಸದ ಅಂಗಡಿ ಅದ, ಇಲ್ಲಾನ ನೀಡಿ ಅಂದ. ನಾ ಹೇಳಿದ್ ನೀಡ್ತೀನಿ, ನೀಡ್ತೀನಿ ಅಂದ. ಯಾನ್ ನೀಡವ? ಏನಿಲ್ಲ, ನೀ ತಕಡೆ ತೂಗಲಕತ್ತಿಯಲ್ಲ, ಕಾಟ ಮಾಡ್ಲಕ್ಕಲ್ಲ, ಆ ಕಲ್ಲು ಕೊಡು ನನಗಂದ. ಅವಾಗ ಇವ ಧರ್ಮವಂತ ಮನುಷ್ಯ, ಇಲ್ಲ ತಗೋ ಹಿಡಿ ಅಂತೇಳಿ ಜೋಳಿಗೆ ಕೊಟ್ಟ. ಅವಾಗ ತಗೊಂಡು ಹೋಗಿ ಮುಂದ ಕಾಶಿ ಯಾತ್ರಕ್ಕೆ ಮಂದಿ ಹೊಂಟಿತ್ತು. ಎಲ್ಲಿ ಇವ ತಗೊಂಡು ಹೋಗಿ ಹನುಮಂತೇವ್ರ ಗುಡ್ಯಾಗ ಕೂತ. ಹನುಮಂತೇವ್ರ ಗುಡ್ಯಾಗ ಕೂತಾಗ ಅವನಿಗೆ ಕಲ್ಲು ರಾತ್ರಿ ಬೆಳತನ ಎದ್ದು ಎದಿ ಕೂದಲ್ಗತ್ತ. ಮಗನ ಹೊಯ್ದ ಅಲ್ಲಿ ಆ ಕಸಾಯಿ ಬಲ್ಲಿ ನಾನು ಬಿಡುತ್ತೇವೆ, ನಿನ್ನ ಜೀವ ಹೊಡ್ಲತ್ತಿತ್ತ ಕಲ್ಲು ರಾತ್ರಿ. ಯಾವಾಗಲೇ ಹೊತ್ತೋಡ್ತದ ತಿಳ್ಕೊಂಡು ಅದೇ ಕಲ್ಲ ತಗೊಂಡು ಬಂದು ಹೊಳ್ಳಿ ಅವನಿಗೆ ಕಸಾಯಿ ಕೊಟ್ಟನಂತ. ಇಷ್ಟಾದ ಬಳಿಕ ಒಬ್ಬ ಕಸಾಯಿ ಕಾಶಿ ಯಾತ್ರೆಗೆ ದಿಂಡಿ ಯಾತ್ರದ ಮಂದಿ ಹೊಂಟಿತ್ತು ಕಾಶಿಗೆ. ಅವಾಗ ಅವ್ರ ಸಂಗಟ ಇವನು ಹೊಂಟಿದ್ದ. ಅವಾಗ ಕಾಶಿಗೆ ಹೋದ್ರೆ ವಿಶ್ವನಾಥನ ದರ್ಶನ ಆಗ್ತದಂತ ಹಿಂಗ ತಿಳ್ಕೊಂಡು ಹೊಂಟಿದ್ದ. ಹೋಗೋ ಹೇಳಿದಾಗ ಎಲ್ಲ ಬ್ಯಾರೆ ಊರನ ಜನ, ಒಬ್ಬನೇ ಈ ಊರ್ ಜನ, ಒಬ್ಬನೇ ಮನುಷ್ಯ ಇದ್ದ. ಇವ ಅವ್ರ ಸಂಗಟ ಹೋದ. ಕಾಶಿಗೆ ಹೋಗ್ಬೇಕಾದ್ರೆ ಏನು 1 ದಿನ 2 ದಿನ ಹೋಗ್ತದೇನು? ಇಲ್ಲ, ಎಷ್ಟೋ 6 ತಿಂಗಳ ಗಟ್ಲೆ ಹೋಗ್ತದ. ಅವಾಗ ಒಂದು ಊರಾಗ ಹೋಗೋದಕ್ಕ ವಸ್ತಿ ಮಾಡಿದ್ರು. ಊರ್ ಹನುಮಂತೇವ್ರ ಗುಡ್ಯಾಗ ವಸ್ತಿ ಮಾಡೋಣ. ಅವ್ರೆಲ್ಲ ಅವ್ರ ಸಂಗಟ ಏನು ಹೋಗಿದ್ದಲ್ಲ, ಅದು ಬ್ಯಾರೆ ಊರ್ ಮಂದಿತ್ತು. ಅವ್ರೆಲ್ಲ ಊರ್ ಹನುಮಂತೇವ್ರ ಗುಡ್ಯಾಗ ಕೂತು ಊಟ ಮಾಡ್ಲಕತ್ರು. ಇವ ಕಸಾಯಿ ಒಬ್ಬನೇ ಬ್ಯಾರೆ ಊರವಿದ್ದ. ಅವ ಹೋಗಿ ಎಲ್ಲರೂ ಅಲ್ಲಿ ಹನುಮಂತೇವ್ರ ಗುಡ್ಯಾಗ ಕೂತಾರ. ಅವ್ರು ನನ್ನ ಪರಿಚಯ ಇಲ್ಲ, ಅವ್ರ ಸಂಗಟ ಯಾಕೆ ನಾವು ಒಳ್ಳೆ ಅಂತೇಳಿ ಅವ ಊರ ಹನುಮಂತೇವ್ರ ಗುಡಿ ಇದ್ರ ಆ ಊರ ದೊಡ್ಡ ಸಾವುಕಾರದ ಮನಿ ಇತ್ತು. ಆ ಮನಿಗೆ ತಳಬಾಕ್ಲ ಮುಂದೆ ಕಟ್ಟಿತ್ತು. ಆ ಕಟ್ಟಿ ಕೂತು ಇವ ಊಟ ಮಾಡ್ಲಕತ್ತ. ಉಣ್ಣುವಂತ ತುತ್ತ ಕುತ್ತಿಗೆ ಬಿತ್ತು. ಅವಾಗ ಸಾವುಕಾರ ಮನೆಯಾಗ ಒದರ್ತಾನ. ಯಾರು? ಕಸಾಯಿ.
ಯವ್ವ ಯಾರದೇ ತಾಯಿ ನನಗೊಂಚರಿ ನೀರು ಕೊಡ್ರಿ ತುತ್ತು ಕುತ್ತಿ ಬಿದ್ದದಂದಾಗ ಸಾವುಕಾರ ಸೊಸಿ ಎದ್ದು ಬಂದು ಇವನಿಗೆ ಒಂಚರಿ ನೀರು ಕೊಟ್ಟಳು. ಆ ಚರಿ ನೀರು ಕೊಟ್ಟು ಕೂಡಲೇ ಇವನಿಗೆ ಕಸಾಯಿ ನೋಡಿದಳು. ಬಹಳ ರೂಪವಂತ ಗುಂಡ ಬೆಳಗ ಮನುಷ್ಯ. ಇವನ ಮ್ಯಾಲ ಮನಸ್ಸಾಯ್ತು ಸಾವುಕಾರ ಸೊಸಿದು. ಅವಾಗ ಸಾವುಕಾರ ಸೊಸಿ ಅತ್ತ ಯಾವಪ್ಪ ಇಲ್ಲಿಗೆ ಬಂದಿ ಹೇಗ್ರಿ ನಾ ಕಾಶಿಗೆ ಹೊಂಟೀನಿ ಬಹಳ ಚಲೋ ಆಯ್ತು. ಒಂದ್ 2 ರೊಟ್ಟಿ ಕೊಡ್ತೀನಿ ಇಲ್ಲೇ ಕೂತು ಉಣ್ಣು ಅಂದಳು. ಮತ್ತೆ 2 ರೊಟ್ಟಿ ಕೊಟ್ಟಳು ಸಾವುಕಾರ ಸೊಸಿ. ಅಲ್ಲೇ ಕೂತು ಉಂಡು ಕೂಡಲೇ ಸಾವುಕಾರ ಸೊಸಿ ಹೇಳ್ತಾಳ ನೋಡು ನಾನು ನಿನ್ನ ಮ್ಯಾಲ ಮನಸ್ಸಾಗ್ಯಾರ ನೀ ನನ್ನ ಸಂಗಟ ಭೋಗ ಮಾಡ್ಬೇಕಂದ್ರು. ಅವಾಗ ಅವ ಹೇಳ್ತಾ ಹೇ ತಾಯಿ ಜಗತ್ತದೊಳಗಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ನನ್ನ ಹಣದವ್ರ ಸಮಾನ ನನ್ನ ಅಕ್ಕಂಗಿಯರ ಸಮಾನ ಅಂತ ತಿಳ್ಕೊಂಡಿನವ. ಆ ತಾಯಿ ನೀ ಹಿಂಗ ಮಾತಾಡಬಾರ್ದು ಇದು ಚಲೋ ಅಲ್ಲ. 2 ರೊಟ್ಟಿ ದಾನ ಕೊಟ್ಟಿ ಅಂತ ಹೇಳಿ ಏನೋ ನಿನ್ನ ಮನ್ಯಾಗ ಕೂತು ಊಟ ಮಾಡಿದಕ್ಕಾಗಿ ನೀ ಇಂಥ ನನಗ ಅಪರಾಧ ಮಾಡಕತ್ತಿ ಅಂದ್ರೆ ತಾಯಿ ನಾ ಹಂಗ ಮಾಡವಲ್ಲ ತಾಯಿ ನೀ ತಪ್ಪು ತಿಳ್ಕೊಬೇಡ ಅಂತೇಳಿ ಎದ್ದು ಹೊರಗೆ ಹೊಂಟಿದ್ದ. ಅವಾಗ ಹೇಳ್ತಾಳಿಗೆ ನೋಡು ನನ್ನ ಮಾತು ಲಕ್ಷ ಇಡು ಯಾಕಂತ ಏನಿಲ್ಲ ನಾ ಹೇಳ್ದಂಗ ನಾನು ಸಂಗಟ ಭೋಗ ಕೂಡಿ ಹೋಗಿ ಅಂದ್ರ ನೀ ಜೀವಂತ ಹೋಗ್ತಿ. ಅಕಸ್ಮಾತ್ ನಾ ಹೇಳಿದ ನೀ ಕೇಳಿಲ್ಲ ಅಂದ್ರೆ ನಿನ್ನ ಜೀವ ಹೋಗಂಗಿಲ್ಲ. ನಿನ್ನ ಹೆಣನೆ ಹೋಗ್ತದ ನೋಡಂದಳು. ಅವಾಗ ಇಟ್ಟಾಗಕ್ಕ ಹೊಂದೊಂದು ಸಾವುಕಾರ ಮನೆಗೆ ಬಂದ. ಮನೆಗೆ ಬರೋದ್ರಾಗ ಅವಾಗ ಸಾವುಕಾರ ಸೊಸೆ ಹತ್ರ ಮಾಮ ಮಾಮ ಅಂದಳು. ಯಾಕಂತಂಗ ಏನಾಯ್ತು ಏನಿಲ್ಲ ಮಾಮ ಇವ ಯಾವ್ದವನ ಬಂದಾನ ಒಂಚೆ ನೀರು ಬೇಡನ ನೀರು ಕೊಟ್ಟಿನಿ ಆದ್ರ ನಾನು ಕೈ ಹಿಡಿದು ಚೊಕ್ಕ್ಯಾನ ಅಂದಾಗ ಸಾವುಕಾರ ಶಿಟ್ಟಿಗೆ ಬಂದ. ಅವಾಗ ತಾನ ತಂಗಿ ನೀನ್ ಕೈ ಹಿಡಿದು ಚೊಕ್ಕ್ಯಾನ ಹೌದು ಮಾಮ ಅಂದ್ರು. ಅವಾಗ ಕಸ ಎತ್ತಾನ ಯಪ್ಪ ನನ್ನ ಧರ್ಮ ಬಿಟ್ಟಿಲ್ಲ ತಂದೆ ನೀ ತಪ್ಪು ತಿಳ್ಕೊಬೇಡ ನೀನು ಸೊಸಿ ಮಾತು ಕೇಳಿ ನಾನು ಹೊಡಿಬೇಡ ಅಂದ. ಆದ್ರೂ ಅವ ಸೊಸಿ ಮಾತು ಕೇಳಿದ. ಸಾವುಕಾರ ಏನ್ ಹೇಳಿದ್ರು ಇವನ್ ಮಾತು ಕೇಳಿಲ್ಲ. ಅವಾಗ ಆ ಮನುಷ್ಯ ಹೇಳಿದ ಸಾವುಕಾರ ಒಳಗಿನ ತಲವಾರ ತಗೊಂಬ ಅಂದಾಗ ಪಟ್ಟಿಗೆನ ತಲವಾರ ತಂದು ಸಾವುಕಾರ ಕೈಯ ಕೊಟ್ರು. ಈಗ ಎತ್ತು ಹೊಡಿಬೇಕತ್ತಿದ್ದ. ಅವಾಗ ಕೈ ಮುಗಿದು ಹೇಳ್ತಾನ ಸಾವುಕಾರೇ ನನ್ನ ಧರ್ಮನ ಬಿಟ್ಟಿಲ್ರಿ ನಂದು ಏನೂ ತಪ್ಪಿಲ್ರಿ ನೀವು ಕ್ಷಮಾ ಮಾಡ್ರಿ ಅಂದ. ಆದ್ರೂ ಸಾವುಕಾರ ಕೇಳಿಲ್ಲ. ಅವಾಗ ಕೇಳ್ತಾನ ಸೊಸಿಗೆ ತಂಗಿ ಯಾಕೆ ಕೈ ಹಿಡಿದು ಜೊಗ್ಗ್ಯ ನೀನು ಮಾಮ ಮೊದಲು ಬಲಗೈ ಹಿಡಿದು ಜೊಗ್ಗ್ಯಾನ ಅಂದಾಗ 2 ಕೈ ಮುಂದೆ ಮಾಡಿ ಸಾವುಕಾರ ತಲವಾರ್ಲಿ 2 ಕೈ ಕಡದ. ಅವಾಗ ಕಸಾಯಿ ಹೆಂಗಾಯ್ತು ಅಂದ್ರೆ ಮುಗಲ್ ಹರಿದು ಮೈ ಮೇಲೆ ಬಿದ್ದಂಗಾಯ್ತು. ಅವಾಗ ಕಸಾಯಿ ಆತನ ಹೇ ಭಗವಂತ ವಿಶ್ವನಾಥ ಅಯ್ಯಪ್ಪ ನಾಯೇನ ಅಂತ ತಪ್ಪು ಮಾಡ್ದ ಅಂತೇಳಿ ನನಗೆ ಇಂತ ಯಾಳಂತಂದ್ಯಪ್ಪ ನಾ ನಿನ್ನ ದರ್ಶನ ಹೊಂಟಿದ್ದ ನೀನು ಕಾಣಬೇಕಂತ ಹೊಂಟಿದ್ದ ನಡುದಾರ ನನ್ನ ಕೈ ಕಡಿಸಿದೆ ಅಂತ ನಾ ಏನ್ ಹಂತದ ಮಾಡದ ಅಂತ ಹೇಳಿ ಮಂಡ ಮೇಲೆ ಅವಾಗ ರಗತ್ ಸುರಿತಿತ್ತು. ಹಂಗೆ ಅಳ್ಕೋತ ಕಾಶಿಗೆ ಹೊಂಟಿದ್ದ. ಹೋಗು ಎಳದಾಗ ಕಾಶಿಯಾಗ ಹೋಗೋದಕ್ಕ ಅಲ್ಲಿ ಭಕ್ತರು ಬಹಳ ಜನ ಕೂತಿರು. ವಿಶ್ವನಾಥ್ ಹೇಳಿದಂತ ಹೇ ಮಕ್ಕಳೇ ಇಲ್ಲಿ ಬಂದು ಭಕ್ತರಿಗೆ ನೋಡ್ಬೇಡ್ರು ಅಲ್ಲೊಬ್ಬ ನನ್ನ ಭಕ್ತ ಹೊಂಟ ನೋಡಿದಾರ್ಯಾಗ ಅವನಿಗೆ ಹೋಗಿ ಅಡ್ಡ ಪಲ್ಲಕ್ಕೆ ಕುಂದಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬರೀ ಅಂದಾಗ ಅವಾಗ ಭಕ್ತರೆಲ್ಲ ಹೋಗಿ ಅಡ್ಡ ಪಲ್ಲಕ್ಕೆ ಕುಂದಿಸ್ಕೊಂಡು ತಂದು ವಿಶ್ವನಾಥ ಹೀಗೆ ಕುತ್ತಿದಂತ ತನ್ನ ಶಿವಸ್ಥಾನ ಮೇಲ ಅವಾಗ ಉದ್ದಕ್ಕೆ ಅಡ್ಡ ಬಿದ್ದ ಅಳ್ಳಕತ್ತ ಯಪ್ಪ ವಿಶ್ವನಾಥ ನಾ ಏನ ತಪ್ಪು ಮಾಡಿದಪ್ಪ ನಿನ್ನ ಕಾಣಬೇಕಂತೇಳಿ ಹೊಂಟಿದ ಇಂಥ ಹೇಳ ನನಗೆ ಯಾಕೆ ತಂದೆಪ್ಪ ಅಂತೇಳಿ ಅಳ್ಳಕತ್ತ. ಅವಾಗ ವಿಶ್ವನಾಥ ಹೇಳ್ತಾನ ಮಗನ ಕಸಾಯಿ ನೀ ಧರ್ಮ ಬಿಟ್ಟಿಲ್ಲ ನೀ ಧರ್ಮ ಬಿಟ್ಟಿಲ್ಲ. ಆದ್ರೆ ಹೆಣ್ಣು ಮಗಳು ಆಕೆನ ಧರ್ಮ ಬಿಟ್ಟ ಈ ವ್ಯವಹಾರ ಮಾಡ್ಯಾಳ ಕರೆ ನಿನ್ನ ಧರ್ಮ ನೀ ಬಿಟ್ಟಿಲ್ಲ ಕಸಾಯಿ. ಆದ್ರೆ ನಾವೊಂದು ಮಾತು ಹೇಳ್ತೀನಿ ಕೇಳಂದ. ಏನದು ಹೇಳಪ್ಪ ಅಂದ. ನೀ ಈ ಜನ್ಮದೇನ ಪಾಪ ಅಲ್ಲಪ್ಪ ಹಿಂದಿನ ಜನ್ಮದೊಳಗೆ ಮಾಡಿದ ಪಾಪ ಅದಕ್ಕಾಗಿ ನಿನ್ನ 2 ಕೈ ಕಡದಂದ. ಅವಾಗ ಹೇಳ್ತಾನಪ್ಪ ನಾ ಯಾರಿಗೆ ಪಾಪ ಮಾಡಿಲ್ಲಪ್ಪ ಯಾರಿಗೆ ದ್ರೋಹ ಬಂದಿಲ್ಲಪ್ಪ ಯಾರಿಗೆ ಅಡ್ಡದ ಮಾಡಿಲ್ಲಪ್ಪ ಇಂಥ ಯಾಳೆ ನನಗೆ ಯಾಕೆ ತಂದೆ ಅಂತ ಎದಿ ಹೊಡ್ಕೊಳಕತ್ತ. ಅವಾಗ ಹೇಳ್ತಾನ ಕಸಾಯಿ ನಾ ಹೇಳುದರಿ ಕೇಳೋ ಈ ಜನ್ಮದೊಂದು ಪಾಪ ಅಲ್ಲ ಹಿಂದಿನ ಜನ್ಮದೊಳ ಪಾಪ ಏನ್ ಮಾಡೀನಿ ಹೇಳಪ್ಪ ಹಿಂದಿದ್ದು ಈ ಜನ್ಮದಾಗ ಉಂಡಿದ್ದೇ ನೆನಪಿರ್ಲ ನನಗ ಹಿಂದಿನ ನನಗೇನು ಕೊಡ್ತಂದಾಗ ಅವಾಗ ವಿಶ್ವನಾಥ್ ಹೇಳ್ತಾನ ಮಗನ ಹಿಂದಿನ ಜನ್ಮದಾಗ ನೀ ಮನುಷ್ಯಾಗಿ ಹುಟ್ಟಿ ಬಂದಿದ್ದಿ. ಒಬ್ಬ ಕಟಕ ಒಬ್ಬ ರೈತನ ಬಲ್ಲಿದ ಆಕಳು ತಗೊಂಡು ಹೊಂಟಿದ್ದ. ಆ ಕಟಕನ ಕೈಯನ್ನು ಆಕಳು ಕಸರ್ಕೊಂಡು ಜ್ವಾಳದ ಬೆಳೆಯಾಗ ಹೈದ ಹಾರ್ಲಾಗತ್ತಿತ್ತು. ಅವಾಗ ಅವ ಕಟಕ ಬಂದು ನೀನು ಕೇಳ್ದ ಹೇ ತಮ್ಮ ಈ ಕಡೆ ಒಂದು ಆಕಳು ಹೋಯ್ತಿ ಅನ್ನೋದು ಕೇಳಿದಾಗ ಹಿಂಗ ಬಟ್ ಮಾಡಿ ತೋರಿಸಿ ಈ ಕಡೆ ಹೋಯ್ತದ ಬಟ್ ಮಾಡಿ ತೋರಿಸಿ ಮಗನ ಅದೇ ಆ ಜನ್ಮದ ಆಕಳ ಈ ಜನ್ಮದಾಗ ಸಾಹುಕಾರ ಮನೆಯಾಗ ಸೊಸಿಯಾಗಿ ಹುಟ್ಟಿ ಬಂದು ನಿನ್ನ 2 ಕೈ ಕಡಿಸ್ಕೊಂತ ವಿಶ್ವನಾಥ್ ನಿನ್ನ 2 ಕೈ ಕಡಿಸ. ಅವಾಗ ವಿಶ್ವನಾಥ್ ಹೇಳ್ದ ಮಗನ ನಿನ್ನ ಧರ್ಮ ಬಿಟ್ಟಿಲ್ಲ ಅಂದ್ರ ಈ ಧರ್ಮಕ್ಕಾಗಿ ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮತ್ತ ಅವನ ತೆರೆ ಮೇಲೆ ಹೊರದ ಹಸ್ತ ಇಟ್ಟ. ಮತ್ತ ಕಸಾಯಿ ಕೈ ಹೆಂಗ ಸಾಹುಕಾರ ಕಡ್ದಿದ್ದಲ್ಲ ಮತ್ತ ಹೆಂಗಿದ್ದು ಅವನ ಕೈ ಚಿಗದು ಬಂದು ಅಂತ ಹೇಳುವಂತ ತಾತ್ಪರ್ಯ ಇಷ್ಟೇ ಅದ. ಯಾವಾಗ ತನ್ನ ಧರ್ಮ ತನ್ನ 2 ಕೈ ಕಡಿತಾರಂದ್ರು ಬಿ ಕೂಡ ಆದ್ರೆ ತನ್ನ ಧರ್ಮ ಬಿಡ್ಲಿಲ್ಲಲ್ಲ ಆ ಜಗತ್ತದೊಳಗ ಧರ್ಮನೇ ಅವರನ್ನ ಕಾಪಾಡ್ತು ಅನ್ನುವಂತ ವಿಚಾರ. ಯಾಕೆ ಕೇಳ್ರಿ ಒಂದು ಮಾತು ಹೇಳ್ತೀನಿ. ನಮ್ಮ ಸರ್ ಅವ್ರು ಹೇಳಿದ್ರಲ್ಲ ಗಂಟಿ ಸರ್ ಅವರು
5 ಮಂದಿ ಪಂಚ ಪಾಂಡವರು, 101 ಮಂದಿ ಕೌರವರು. 101 ಮಂದಿ ನಡು ಮಧ್ಯಾಹ್ನದಾಗ ಮರಣ ಆಗಿ ಹೋದರು. 5 ಮಂದಿ ಪಂಚ ಪಾಂಡವರು ಉಳಿದ್ರು. ಯಾಕೆ ಉಳಿದ್ರು? ಇವ್ರು 5 ಮಂದಿ ಧರ್ಮವಂತರಿದ್ರು. ಹೇಳಿದ್ರಲ್ಲ ಸರ್, ಧರ್ಮರಾಜ ಈ ಕಡೆ ಯಾರು ದುರ್ಯೋಧನ, ಅವಾಗ ಕೃಷ್ಣ ಕಳಿಸಿದಂತ ಜಗತ್ತಿನೊಳಗ ಯಾರು ಕೆಟ್ಟವ್ರದಾರ ಅವ್ರನ್ನ ಕರ್ಕೊಂಡ್ಬರ್ರಿ ಅಂತ ಧರ್ಮರಾಜಾಗ ಮತ್ತು ದುರ್ಯೋಧನಿಗೆ ಹೇಳಿ ಕಳಿಸಿದಾಗ ಅವಾಗ ದುರ್ಯೋಧನ ಬಂದ, ಅಲ್ಲಪ್ಪ ಜಗತ್ತು ತುಂಬಾ ಎಲ್ಲ ಕೆಟ್ಟವ್ರದಾರ, ಯಾರಿಗೆ ಕರ್ಕೊಂಡ್ಬರ್ಲಿ ಅಂತ ಕೇಳ್ದ. ಅವಾಗ ಕೃಷ್ಣಂದ ಕೆಟ್ಟವ್ರು ಏನಾರೇನು ಜಗತ್ತು ತುಂಬಾ ಎಲ್ಲಾರು ಕೆಟ್ಟವ್ರು ಏನಾರ, ಅದಕ್ಕಾಗಿ ನಾ ಬಿಟ್ಟು ಬಂದಿನಂದ, ಬಾ ಚಲೋ ಸುಮ್ಮಿರುನಿ ಅಂತ. ಅಟ್ಟಾಗದಕ್ಕ ಧರ್ಮರಾಜ ಬಂದ, ಧರ್ಮರಾಜ ಮತ್ತೆ ನೀನು ಹಂಗ ಬಂದಿಲ್ಲ, ಯಾರಿಗೆ ಕರ್ಕೊಂಡ್ಬರ್ಲಿಲ್ಲ. ಅವಾಗ ಅಂದ, ಯಪ್ಪ ಜಗತ್ತ ತುಂಬಾ ಎಲ್ಲರೂ ಒಳ್ಳೆಯವರಿದಾರ, ಯಾರು ಕೆಟ್ಟವ್ರಿಲ್ಲ, ಮತ್ತೆ ನಾ ಹೆಂಗ್ ಕರ್ಕೊಂಡ್ಬರ್ಲತ್ತೀವ ಅಂದ. ಅವಾಗ ಆಜು ಬಾಜು ಇದ್ದವ್ರು ಕೇಳಿದ್ರತ್ತ, ಅಲ್ಲ ಧರ್ಮರಾಜ ನೋಡಿದ್ರೆ ಯಾರು ಕೆಟ್ಟವ್ರಿಲ್ಲ ತಾನ, ದುರ್ಯೋಧನ ನೋಡಿದ್ರೆ ಎಲ್ಲರೂ ಕೆಟ್ಟವ್ರದ ಅಂತಾನ, ಏನ್ ಕಾರಣ ಅಂದಾಗ ಅವ ಕೃಷ್ಣ ಹೇಳ್ತಾನ, ಅವ ನೋಡುವಂತ ದೃಷ್ಟಿ ಅವನ ಕಣ್ಣಿಗೆ ಅವ್ರು ಕೆಟ್ಟವ್ರಿಗೆ ಕಾಣಿಸ್ಯಾರ, ಧರ್ಮರಾಜನ ಕಣ್ಣಿಗೆ ಎಲ್ಲರೂ ನೋಡುವಂತವ್ರು ಅವ ಒಳ್ಳೆಯವದಾನ ಧರ್ಮರಾಜ, ಅವನಿಗೆ ಒಳ್ಳೆಯವ್ರಿಗೆ ಕಾಣಿಸ್ಯಾರ. ಅದಕ್ಕೆ ಹೇಳ್ತಾರಲ್ಲ ನಮ್ಮವ್ರು, ನಾವಿದ್ದಂಗ ಶಗ ಅಪ್ಪಿದ್ದಂಗ ಮಗ. ಇಷ್ಟೇ ನಮ್ಮ ಕಣ್ಣು ಹೆಂಗ್ ನೋಡ್ತಾ ಐತಿ, ನಮ್ಮ ಮನೋಭಾವನೆ ಹೆಂಗಿರ್ತೈತಿ, ಇದು ಬಹಳ ಮುಖ್ಯ ಐತಿ. ಆದ್ರೆ ಇದೊಂದು ಮಾತು ಇನ್ನೊಂದು ನಿಮಿಷ 2 ನಿಮಿಷದೊಳಗೆ ಹೇಳಿ ಮುಗಿಸ್ಬಿಡ್ತೀನಿ. ಕೌರವರು ಮತ್ತು ಪಾಂಡವರು 101 ಮಂದಿ ಕೌರವ್ರ ನಡುವೆ ಯಾಕೆ ಮರಣ ಆದ್ರ ಅಂತ ಕೇಳಿದ್ರೆ, ಇದು ಬಹುತೇಕ ಬಹಳ ಮಂದಿ ವಿಷಯ ಹೇಳಿಲ್ಲ, ನಾನು ಮಾತು ಹೇಳ್ತೀನಿ, ಲಕ್ಷ್ಯ ಇಟ್ಕೋರಿ. ಅದಕ್ಕೆ ಹೇಳ್ತಾರಲ್ಲ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನ್ನೇ ಮಾಡು. ಬಹುತೇಕ ಪಾಂಡವರಿಗೆ ಕೌರವರಿಗೆ ಬಿದ್ದಾಯ್ತು. 101 ಮಂದಿ ಕೌರವರು ಸತ್ತರು. ಅವಾಗ ಕೌರವ್ರ ತಂದಿ ಯಾರು, ಪಾಂಡವ್ರ ತಂದೆ ಯಾರತ್ತ ಕೇಳಿದ್ರ ಕುಂತಿದೇವಿ ಮತ್ತ ಪಾಂಡವರಾಜನ ಮಕ್ಕಳು ಪಾಂಡವರು, ಧೃತರಾಷ್ಟ್ರ ಮತ್ತು ಗಾಂಧಾರಿ ಮಕ್ಕಳು ಕೌರವರು. ಅವಾಗ ಒಂದಿನ ಇವರು 101 ಮಂದಿ ಸತ್ರು. ಸತ್ತು ಬಳಕ ಧೃತರಾಷ್ಟ್ರ ಕೂತು ಒಂದಿನ ಅಳ್ಳಕತ್ತ. ಸಂಜಯ್ ಕೇಳ್ತಾನೆ, ಏನೋ ಸಂಜಯ, ನಂದು ಎಂತ ಹಣಿಬಾರು, ನಂದು ಎಂತ ಭೋಗ ಅಲ್ಲ, ನಾನು 101 ಮಂದಿ ಮಕ್ಕಳು ಹಡದೆ, ನಾನು 101 ಮಂದಿ ಮಕ್ಕಳೆಲ್ಲ ಹಾಲಾಲೆ ನಡು ಮಧ್ಯಾಹ್ನದಾಗ ಮರಣ ಆಗಿರೋದು. ಖರೆ ನಮ್ಮ ತಮ್ಮನ ಮಕ್ಕಳು 5 ಮಂದಿ ಅಟ್ಟಿ ಉಳಿದ್ರು, ನಂದು ಎಂತ ಕರ್ಮಪ್ಪ, ನಾ ಏನು ಮಾಡಿದ ಅಂತ ಅಳ್ಳಕತ್ತ. ಆಗಿನ ಸಮಯದೊಳಗ ಸಂಜಯ್ ಹೇಳ್ತಾನ, ಅಪ್ಪ ಅಪ್ಪ ಈ ಜನ್ಮದೊಳಗೆ ಮಾಡಿದ್ದಲ್ಲೋ, ಹಿಂದಿನ ಜನ್ಮದೊಳಗೆ ಮಾಡಿದ್ದು ಕರ್ಮದ ಅನುಸಾರವಾಗಿ ಹಿಂಗಾಗ್ಯದ ಅಂದಾಗ ಅವಾಗ ಕೇಳ್ತಾನಪ್ಪ, ನಾ ಏನಂತದ್ ಮಾಡಿದೋ ಹಿಂಗ್ಯಾಕಾಯ್ತು ಅಂದಾಗ ಸಂಜಯ್ಗೆಲ್ಲ ಗುರ್ತಿತ್ತು, ಹಿಂದ ಆಗಿತ್ತು ಮುಂದ ಆಗೋದು ಎಲ್ಲ ಗುರ್ತಿತ್ತು. ಅವಾಗ ಸಂಜಯ್ ಹೇಳ್ತಾನ, ಏನಿಲ್ಲ, ನಿನ್ನ 101 ಮಂದಿ ಮಕ್ಕಳು ಮಧ್ಯಾಹ್ನದಾಗ ಯಾಕೆ ಹೋದವು ಅಂತ ಕೇಳಿದ್ರ, ನಿನ್ನ ಹಿಂದಿನ ಜನ್ಮದೊಳಗೆ ನೀ ರಾಜ್ಯ ಆಗಿದ್ದಿ, ಒಬ್ಬರು ನಿನಗ ಆವಾಡ ಮಾಡ್ಕೊಂಡಿದ್ರು, ನೀನು ಬರಮಾಡಿಕೊಂಡಿದ್ರು ಒಬ್ರು ತಮ್ಮ ರಾಜ್ಯ ಮಾಡ್ಯಾಕ. ಅವ್ರು ರಾಜ್ಯ ಮಾಡಕ್ ಹೋದ ಕೂಡಲೇ ರಾಜ ಬರ್ತಾನಂತ ಹೇಳಿ ವಿಚಾರ ಮಾಡಿಕೊಂಡು ಅವರು ಏನು ಅದೇನಂತಾರ ಹಂಸ ಪಕ್ಷಿ ಕೊಯ್ದು ಅಡಿಗೆ ಮಾಡಿ ನೀನು ಊಟಕ್ಕೆ ನೀಡಿದ್ರು. ಅವ್ರಿಗೆ ಕೇಳಿದ್ನಿ ಏನಂತ, ಅಲ್ರಿ ಈ ಅಡಿಗೆ ಬಹಳ ರುಚಿಯಾಗ್ಯದ, ಖರೆ ಇದು ಎದರ ಅಡಿಗೆ ಅದ ಹೇಳಂದಾಗ ಅವಾಗ ಅವ್ರು ಹೇಳಿದ್ರು, ಇದು ಹಂಸ ಪಕ್ಷಿ ಅಡಿಗೆ ಅದ್ರಿ, ನೀವು ಬರ್ತೀರಿ ಅಂತ ನಾವು ಇಂಥ ಅಡಿಗೆ ಮಾಡಿವಿ ಅಂದಾಗ ಅವಾಗ ನೀ ಅಲ್ಲಿ ಊಟ ಮಾಡ್ಕೊಂಡು ಹೊಳೆ ನೀನು ರಾಜವಾಡ್ಯಕ್ಕೆ ಬಂದು ಅಲ್ಲಿ ಇರ್ತಕ್ಕಂಥ ಕೈಯಾಗಿರ್ತಕ್ಕಂಥದ್ದು ನಿನ್ನ ರಾಜವಾಡ್ಯದೊಳಗೆ ಇರ್ತಕ್ಕಂಥ ಮಂತ್ರಿಗಳಿಗೆ ದಾಸಿಯರಿಗೆ ಹೇಳ್ತಿದ್ದೀನಿ ಏನಂತ, ನನಗೆ ಅಂತ ಇಂಥ ಅಡಿಗೆ ಮಾಡಬೇಡ್ರಿ, ಹಂಸ ಪಕ್ಷಿಯ ಅಡಿಗೆನೆ ಮಾಡಿ ನನಗೆ ಊಟ ಮಾಡಿಸ್ಬೇಕು ಅಂತ ನೀ ಹೇಳಿದಾಗ ದಿನನಿತ್ಯ ಒಂದೊಂದು ಹಂಸ ಪಕ್ಷಿ ತರ್ತಿದ್ರು, ಕೊಯ್ತಿದ್ರು, ನನಗ ಅಡಿಗೆ ಮಾಡಿ ಉಣಿಸ್ತಿದ್ರು. ಹಿಂಗ ಸಾಧಾರಣ 1 ಅಲ್ಲ 2 ಅಲ್ಲ 3 ಅಲ್ಲ 101 ಹಂಸ ಪಕ್ಷಿ ಮುಗಿದು ಕೂಡಲೇ ಆ ಹಂಸ ಪಕ್ಷಿ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ತಂದೆಯನ್ನು 2 ಇದ್ವಲ್ಲ, ನಾವು 101 ಮಕ್ಕಳು ಹಡೆದೆವು. ಮಹಾರಾಜ 101 ಮಕ್ಕಳೆಲ್ಲ ಕೊಯ್ದು ತಿಂದ, ನಮ್ದು ಎಂತ ಹಣಿ ಬರ, ಇದು ಎಂತ ಯಾಳೆ ಬಂತಲ್ಲ ತೇಳಿ ಅವೆರಡು ಹಂಸ ಪಕ್ಷಿ ಕಣ್ಣಾಗ ನೀರು ತಂದು ರಾಜಾಗ ನಿನಗ ಶ್ರಾಪ ಕೊಟ್ಟಾವ. ಏನಂತ, ನಾವು 101 ಮಂದಿ ಮಕ್ಕಳು ಹಡದ್ರಿ ಕೂಡ ನಮ್ಮ ಮಕ್ಕಳನ್ನ ಹಾಲೆ ಕೊಯ್ದು ನೀವು ಊಟ ಮಾಡಿದ್ಯಪ್ಪ, ನಮ್ಮ ಜೀವನಕ್ಕೂ 101 ಮಂದಿ ಮಕ್ಕಳು ಹಡದ್ರಿ, ನಮ್ ಭೋಗಕ್ಕಿಲ್ಲಾರ್ದಂಗ ಮಾಡಿ ಅಲ್ಲ, ಮುಂದ ನಾಳೆ ನಿನ್ನ ಹೊಟ್ಟಿಲೇನೋ ಮುಂದ ನೀನು 101 ಮಕ್ಕಳು ಹುಟ್ಟಬೇಕು. ಆ 101 ಮಕ್ಕಳೆಲ್ಲ ಈಗ ಹ್ಯಾಂಗ ನಮ್ಮ 101 ಮಕ್ಕಳು ನಡು ಮಧ್ಯಾಹ್ನ ಹೋಗ್ಯವಲ್ಲ, ಹಂಗ ನಿನ್ನೂ 101 ಮಕ್ಕಳು ನಡು ಮಧ್ಯಾಹ್ನ ಹೋಗಲಿ ಅಂತ ಅವು ಹಂಸ ಪಕ್ಷಿ ನಿನ್ನ ಶ್ರಾಪ ಕೊಟ್ಟವ. ಅದರ ಸಲುವಾಗಿ ನಿನ್ನ 101 ಮಕ್ಕಳು ನಡು ಮಧ್ಯಾಹ್ನದಾಗ ಮರಣ ಆಯಿತು.
ಹೊರನ ಇತ್ತು. ಇಷ್ಟೆಲ್ಲ ಇವೆಲ್ಲ ಬಹಳ ವಿಚಾರ ಅದಾವ. ಯಾಕೆ ಕೌರವರು ಪಾಂಡವರ ವಿಷಯ ನಮ್ಮ ಭಟ್ಟಿ ಸರ್ ಹೇಳ್ಯಾರ ನನ್ನ ತಮಗ ವಿಷಯವಾಗಿ ತಿಳಿಸ್ಕೊಟ್ಟಿದ್ದೆವು. ಈ ಒಂದು ಪದ್ಯೆಯನ್ನ ಪ್ರಾರಂಭ ಮಾಡ್ತಾ ಇದ್ದೆವು. ತಾವೆಲ್ಲರೂ ಶಾಂತತೆ ವಹಿಸಿಕೊಂಡು ಆಲಿಸ್ಬೇಕಂತ ತಿಳ್ಕೊಂಡು